ಪತ್ರಿಕಾ ಬಂಧುಗಳಿಗೆ ನನ್ನ ನಮಸ್ಕಾರ. ಯಾರು ಸದ್ದು ಮಾಡಬೇಡಿ ದಯಮಾಡಿ. ನಿನ್ನೆ ಅಷ್ಟೇ ರಾಜ್ಯದಲ್ಲಿರುವ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾಧನೆಗಳ ಸಮಾವೇಶದ ಹೆಸರಿನಲ್ಲಿ ವಿಜಯನಗರ ಜಿಲ್ಲೆಯ ಹಂಪಿ ಐತಿಹಾಸಿಕ ಸ್ಥಳದಲ್ಲಿ ಸಾಧನೆಯ ಸಮಾವೇಶ ಅಂತ ಮಾಡಿದ್ದಾರೆ. ನನ್ನ ಪ್ರಕಾರ ಕಾಂಗ್ರೆಸ್ನ ಸಾಧನೆಗಳು 0. ಜನರ ವೇದನೆಗಳ ಸಮಾವೇಶ ಅದಾಗಬೇಕಾಗಿತ್ತು. ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಜನರಿಗೆ. ಯಾಕೆಂದ್ರೆ ವಿಪರೀತ ಮಳೆ ಆಗಿದೆ, ರಸ್ತೆಗಳು ಗುಂಡಿ ಬಿದ್ದಿದೆ, ಚರಂಡಿಗಳಲ್ಲಿ ನೀರು ಹೋಗ್ತಿಲ್ಲ, ಶಿಲ್ಟ್ ತುಂಬಿಕೊಂಡಿದೆ, ಕಸ ತುಂಬಿ ಎಲ್ಲ ಆ ಕೆಟ್ಟ ನೀರು ಮನೆ ಮನೆಗೂ ಪ್ರವೇಶ ಮಾಡ್ತಾ ಇದೆ. 3-4 ಕಡೆ ರಸ್ತೆಗಳಲ್ಲಿ ತುಂಬಿರೋ ಕಾರಣ ಇನ್ನು ಮುಂದೆ ಜನ ಗಾಡಿಗಳಲ್ಲಿ ನಡೆದು ಓಡಾಡಕ್ಕಾಗೋದಿಲ್ಲ. ಭವಿಷ್ಯ ಸರ್ಕಾರ ವಾಟರ್ ಬೋಟ್ಗಳು ಕೊಡಬೇಕಾಗ್ಬೋದು. ನೀರಿನಲ್ಲಿ ಚಲಿಸುವ ಸ್ಕೂಟರ್ಗಳು ನೋಡಿದ್ದೀರಿ ನೀವು. ಅದು ನೀರಿನ ಮೇಲೇನೂ ಚಲಿಸುತ್ತೆ, ಭೂಮಿ ಮೇಲೆ ಹೋದ್ರೂ ಚಲಿಸುತ್ತೆ. ಭವಿಷ್ಯ ಮಾನ್ಯ ಮುಖ್ಯಮಂತ್ರಿಗಳು ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ, ಹೆಣ್ಣು ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ, ನೀವೇನು ಗೃಹಲಕ್ಷ್ಮಿ ಅಂತೇಳಿ 2,000 ಕೊಡ್ತಿದ್ದೀರೋ, ನೀವು 5 ವರ್ಷ ಕೊಟ್ಟಿದ್ದೂ ಕೂಡ ನಮ್ಮ ಮನೆಗೆ ನೀರು ನುಗ್ಗಿ ಹಾಳಾಗಿದೆಯಲ್ಲ ವಸ್ತುಗಳು, ಅಷ್ಟನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಕಿದ್ದಾರೆ. ಇದು ಅಲ್ಲಿದು ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳ ಪರಿಸ್ಥಿತಿ ಹೀಗೆ ಆಗ್ತಾ ಇದೆ. ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ. ಇದಕ್ಕೆ ಏನು ಉಪಾಯ ಮಾಡಬೇಕು ಅನ್ನೋದು ಸರ್ಕಾರದ ಗಮನದಲ್ಲಿ ಇದ್ದಂತೆ ಕಾಣೋದಿಲ್ಲ. ಇದು ಒಂದು ಕಡೆ. ಆದರೆ ಈ ಸರ್ಕಾರದ ಸಾಧನೆ, ದೊಡ್ಡ ಸಾಧನೆ ಏನೆಂದ್ರೆ ಭ್ರಷ್ಟಾಚಾರ ಕಮಿಷನ್ ಒಡೆದಿದ್ದೇ ದೊಡ್ಡ ಸಾಧನೆ. ಇವರು ಇವತ್ತು ಭ್ರಷ್ಟಾಚಾರ, ಬೆಳಗ್ಗೆ ಯಾರಾದರೂ ವ್ಯಾಪಾರಿ ಅಂಗಡಿ ತೆಗೆದ್ರೆ ದೇವರಲ್ಲಿ ಬೇಡ್ಕೊಳ್ತಾರೆ, ಇವತ್ತು ನನಗೆ ಒಳ್ಳೆ ವ್ಯಾಪಾರ ಆಗ್ಲಿಕ್ಕೆ. ಆದ್ರೆ ಈ ಸರ್ಕಾರ ಬೆಳಗ್ಗೆ ಕಚೇರಿಗಳು, ಸರ್ಕಾರ ಮಂತ್ರಿಗಳು ಸೇರಿದಂತೆ ಅವರ ಕಚೇರಿ ತೆರೆದ ತಕ್ಷಣ ಅವರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇವತ್ತು ನಮ್ಮದು ಒಳ್ಳೆ ವ್ಯಾಪಾರ ಆಗ್ಲಪ್ಪ ಅಂತ. ಯಾವ ವ್ಯಾಪಾರ ಅದು? ಭ್ರಷ್ಟಾಚಾರದ ವ್ಯಾಪಾರ. ಈ ರೀತಿ ರಾಜ್ಯದ ಖಜಾನೆಯನ್ನ, ಜನರನ್ನ ಲೂಟಿ ಮಾಡತಕ್ಕಂಥ ಸರ್ಕಾರ, ಇಂಥ ಕೆಟ್ಟ ಸರ್ಕಾರವನ್ನ ನಾವು ಯಾವತ್ತೂ ಕಂಡಿಲ್ಲ.